ಮಾವಿನಕಾಯಿ ಉಪಯೋಗಿಸಿ ಇವತ್ತು ರುಚಿಕರವಾಗಿ ಒಂದು ಚಿತ್ರಾನ್ನವನ್ನು ಮಾಡ್ತಾ ಇದ್ದೇನೆ. ಮಸಾಲೆಯನ್ನು ಹುರಿದು ರುಬ್ಬಿ ಮಾಡಿದಂತಹ ಮಾವಿನಕಾಯಿಯ ಚಿತ್ರಾನ್ನ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಹುಳಿಯಾಗಿ ಖಾರವಾಗಿ ಬನ್ನಿ ಈ ಚಿತ್ರಾನ್ನ ಮಾಡೋದು ಹೇಗೆ ನೋಡೋಣ. ಇದಕ್ಕೆ ನಾನು ಒಂದು ಹುಳಿ ಮಾವಿನಕಾಯಿ ತೊಗೊಂಡಿದ್ದೇನೆ. ಇದರಲ್ಲಿ ಅರ್ಧ ಭಾಗವನ್ನು ಮಾತ್ರ ನಾನು ಈ ರೀತಿ ತುರಿದು ಇಟ್ಕೊಂಡಿದ್ದೇನೆ. 3 ದೊಡ್ಡ ಚಮಚದಷ್ಟು ಮಾವಿನಕಾಯಿ ತುರಿ ಇದೆ. ಸ್ವಲ್ಪ ಹುಳಿ ಕಡಿಮೆ ಇರುವಂತಹ ಮಾವಿನಕಾಯಿ ತೊಗೊಂಡ್ರೆ ಚೆನ್ನಾಗಾಗುತ್ತೆ. ಈಗ ಒಂದು ಬಾಣಲೆಗೆ 1 ಚಮಚದಷ್ಟು ಸಾಸಿವೆ, ಒಂದು ಅರ್ಧ ಚಮಚದಷ್ಟು ಮೆಂತ್ಯವನ್ನು ಹಾಕಿ ಒಳ್ಳೆ ಪರಿಮಳ ಬರಬೇಕು, ಸಾಸಿವೆ ಸಿಡಿಬೇಕು, ಅಲ್ಲಿ ತನಕ ಹುರ್ಕೋಬೇಕು. 3 ಬ್ಯಾಡಗಿ ಮೆಣಸಿನಕಾಯಿ, 3 ಗುಂಟೂರು ಮೆಣಸಿನಕಾಯಿ, ಖಾರ ಮತ್ತು ಬಣ್ಣ ಎರಡೂ ಆಗುತ್ತೆ ಅಂತ ಹೇಳಿ ನಾನು ಎರಡನ್ನೂ ತೊಗೊಂಡಿದ್ದೇನೆ. ಮೆಣಸಿನಕಾಯಿ ಗರಿ ಆಗೋ ತನಕ ಹುರ್ಕೊಂಡು ಮಿಕ್ಸ್ ಜಾರ್ಗೆ ಹಾಕಿ ತರಿಯಾಗಿ ಪುಡಿ ಮಾಡ್ಕೋಬೇಕು. ಸ್ವಲ್ಪನೇ ಇರೋದ್ರಿಂದ ನೈಸ್ ಪೌಡರೇನು ಆಗೋದಿಲ್ಲ. ಈಗ 1 ಕಪ್ಪಿನಷ್ಟು ಅಥವಾ 3 ದೊಡ್ಡ ಚಮಚದಷ್ಟು ಮಾವಿನಕಾಯಿ ತುರಿಯನ್ನು ಅದಕ್ಕೆ ಸೇರಿಸಿ, ಅಷ್ಟೇ ಪ್ರಮಾಣದ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ನೀರನ್ನು ಹಾಕದೆ ತರಿಯಾಗಿ ರುಬ್ಕೊಂಡು ಬರ್ತೇನೆ. ನೀರನ್ನು ಹಾಕಿ ತೆಳುವಾಗಿ ರುಬ್ಬೋದು ಬೇಡ, ಸ್ವಲ್ಪ ತರಿಯಾಗಿ ಇದ್ರೇ ಚೆನ್ನಾಗಾಗತ್ತೆ. ಈಗ ಅದೇ ಬಾಣಲೆಗೆ 1 ಚಮಚದಷ್ಟು ಎಣ್ಣೆ ಬಿಸಿ ಆದಮೇಲೆ 1 ಚಮಚದಷ್ಟು ಶೇಂಗಾ ಬೀಜವನ್ನು ಹಾಕಿ ಗರಿಯಾಗೋ ತನಕ ಹುರ್ಕೋಬೇಕು. ಶೇಂಗಾ ಬೀಜವನ್ನು ಮೊದಲಿಗೆ ಹುರಿದು ನಾವು ತೆಗೆದಿಟ್ಕೊಂಬಿಡೋಣ. ಹೀಗೆ ಮಾಡೋದ್ರಿಂದ ಕಡೆಯಲ್ಲಿ ಹಾಕೋದ್ರಿಂದ ಶೇಂಗಾ ಗರಿಯಾಗಿ ಕ್ರಿಸ್ಪಿನೆಸ್ ಉಳಿಯುತ್ತೆ ಅಂತ ಅಷ್ಟೇ. ಈಗ ಅದೇ ಕಾದಿರುವಂತಹ ಎಣ್ಣೆಗೆ ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆಯನ್ನು ಹಾಕ್ಕೋತಾ ಇದ್ದೀನಿ. ಬೇಳೆಗಳೆಲ್ಲ ಹೊಂಬಣ್ಣ ಬರೋ ತನಕ ಹುರ್ಕೊಂಡು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು, ಒಳ್ಳೆ ಪರಿಮಳ ಇರುವಂತಹ ಇಂಗನ್ನು ಹಾಕ್ಕೊಂಡು ಒಗ್ಗರಣೆಯನ್ನು ಬಾಡಿಸ್ಕೊಳ್ಳೋಣ. ಈ ಮಸಾಲೆಯನ್ನು ಹುರಿದು ನಾವು ರುಬ್ಬಿ ಮಾಡಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಮೆಂತ್ಯದ್ದು ಮತ್ತು ಸಾಸಿವೆದು ಪರಿಮಳ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಮಾವಿನಕಾಯಿ ಒಟ್ಟಿಗೆ. ಈಗ ರುಬ್ಬಿದ ಮಸಾಲೆಯನ್ನು ಎಣ್ಣೆಗೆ ಹಾಕಿ 1ರಿಂದ 2 ಸೆಕೆಂಡ್ ಹುರಿದ್ರೆ ಸಾಕು. ತುಂಬ ಹುರಿಯೋದು ಬೇಡ, ಮಾವಿನಕಾಯಿ ಪರಿಮಳ ಹೋಗ್ಬಿಡುತ್ತೆ. ಹಾಗಾಗಿ ನೋಡಿ, ಈ ರೀತಿ ಹುರಿದ ನಂತರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಅನ್ನವನ್ನು ಕಲಿಸುವಾಗ ಉಪ್ಪನ್ನು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಬೆಲ್ಲವನ್ನು ಹಾಕಿಲ್ಲ, ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ಒಂದು ಅರ್ಧ ಚಮಚ ಬೆಲ್ಲವನ್ನು ಸೇರಿಸ್ಕೊಳ್ಬೋದು. ನಾನು 1 ಕಪ್ಪಿನಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ಉದುರಾಗಿ ಅನ್ನ ಮಾಡಿ ಹಾಕಿ ಅಂದರೆ ತಣಿಸಿ ಇಟ್ಕೊಂಡಿದ್ದೇನೆ. ಈಗ ಮಸಾಲೆಗೆ ಅನ್ನವನ್ನು ಸೇರಿಸಿ ನಿಧಾನಕ್ಕೆ ಎಲ್ಲ ಮಸಾಲೆ ಅನ್ನಕ್ಕೆ ಹಿಡಿಯೋ ಥರ ಕಲಿಸ್ಕೊಳ್ಳೋದು. ಪೂರ್ತಿಯಾಗಿ ಕಲಸಿದ್ರೆ ರುಚಿಯಾಗಿರುವಂತಹ ಮಾವಿನಕಾಯಿ ಚಿತ್ರಾನ್ನ ತಯಾರಾಗುತ್ತೆ. ಹುರಿದಿಟ್ಕೊಂಡಿರುವಂತಹ ಶೇಂಗಾ ಬೀಜವನ್ನು ಈ ಟೈಮ್ನಲ್ಲಿ ನಾವು ಸೇರಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ. ಹೇಗಾಯ್ತಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.